ಹಿಂದೊಳಂಗೆ ಎಲ್ಲರಿಗೂ ನಮಸ್ಕಾರ. ಸಿರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಸಂಜೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೆ. ಈಗ 6:45 ಗಂಟೆ ಆಗಿರ್ಬೋದು. ಇದು 4ನೇ ತಾರೀಕಿನ ವ್ಲಾಗ್. ಆಲ್ರೆಡಿ 3ನೇ ತಾರೀಕಿನ ವ್ಲಾಗ್ ನಿಮಗೆ ಹಾಕೀನಿ. ದಸರಾ ಹಬ್ಬದ ಮರುದಿವಸ ನಾವು ಫಿಲಮ್ ನೋಡೋಕೆ ಹೋಗಿದ್ವಿ ಅಂಥೇಳಿ. ಇನ್ನೂ ನೋಡಿಲ್ಲ ಅಂತಂದ್ರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಥವಾ ಈ ವಿಡಿಯೋ ಎಂಡಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಬೋದು. ಮತ್ತು ಕಾಂತಾರ ಫಿಲಮ್ ಫ್ಯಾಮ್ಲಿ ಜೊತೆ ಹೋಗಿ ನೋಡುವಂತಹ ಫಿಲಮ್ ಚೆನ್ನಾಗೈತಿ. ಬಟ್ ನನ್ನ ಮನಸ್ಸಿಗೆ ಏನೋ ಒಂಥರ ಫಸ್ಟ್ ಫಿಲಮ್ನಷ್ಟು ಈ ಫಿಲಮ್ ನನಗಷ್ಟು ಇದು ಅನಿಸ್ಲಿಲ್ಲ. AI ಬಳಸಿ ಮಾಡಿದ್ದಾರನ ಅಂತ, ಜಾಸ್ತಿ AI ಬಳಸ್ಯಾರಂತ ನನ್ನ ಮನಸ್ಸಿಗೆ ಅಷ್ಟು. ಯಾಕಂದರೆ ಫಸ್ಟ್ದು ಫುಲ್ ರಿಯಲ್ ಆಗಿ ತೊಗೊಂಡಿರುವಂಥದ್ದು ಶೂಟ್. ಅದು ಇದರೊಳಗೆ ಸ್ವಲ್ಪ AI ಜಾಸ್ತಿ ಬಳಸಿರುವಂಥದ್ದು. ಹಂಗಂತೇಳಿ ಫಿಲಮ್ ಚಲೋ ಇಲ್ಲ ಅಂತಲ್ಲ, ಫಸ್ಟ್ ಫಿಲಮಿಗೆ ಹೋಲಿಸಿದ್ರೆ ನನಗೊಂದು ಸ್ವಲ್ಪ ಏನೋ ಒಂಥರ ಚೇಂಜ್ ಅನ್ನಿಸ್ತು ಅಷ್ಟೇ. ಮತ್ತು ಯಾರ್ಯಾರು ಕಾಂತಾರ ಫಿಲಮ್ ನೋಡಿ ಬಂದಿರಿ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಇದೇ ಫಸ್ಟ್ ಟೈಮ್ ರಿಲೀಸ್ ಆದ ಮರುದಿವಸೇ ನಾ ಫಿಲಮಿಗೆ ಹೋಗಿರ್ತೀವಿ, ಬಟ್ ರಿಲೀಸ್ ಆದ ನೆಕ್ಸ್ಟ್ ಡೇನೇ ಹೋಗಿದ್ದೆ. ಇದೇ ಫಸ್ಟ್ ಟೈಮ್ ನಂದು. ಅದು ಫ್ಯಾಮ್ಲಿ ಜೊತೆ ಹೋಗಿದ್ದಂತೂ ಇನ್ನೂ ಖುಷಿ. ಮತ್ತು ನಿನ್ನೆ ರಾತ್ರಿ ನಿಮಗೆ ಲಾಸ್ಟ್ ವಿಡಿಯೋದೊಳಗೆ ತೋರಿಸಿದ್ದೆ. ನಿನ್ನೆ ರಾತ್ರಿ ಸ್ವಲ್ಪ ಕ್ಲೀನಿಂಗ್ ಸ್ಟಾರ್ಟ್ ಮಾಡೀನಿ ಅಂಥೇಳಿ. ಅದಕ್ಕೋಸ್ಕರ ಸ್ವಲ್ಪ ಯಾಕೋ ಇವತ್ತು ಟಯರ್ಡ್ ಅನ್ನಿಸಿತ್ತು. ಬೆಳಿಗ್ಗೆಯಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈವ್ನಿಂಗಿಂದ ಇವತ್ತು ಸ್ಟಾರ್ಟ್ ಮಾಡೀನಿ. ಈವ್ನಿಂಗ್ ಯಾವ ರೀತಿಯಾಗಿ ನಂದು ರೊಟೀನ್ ಇರ್ತೈತಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅನ್ನಿಸ್ತು. ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡ್ಕೋತೀನಿ. ಜಾಸ್ತಿ ಮಾಡಿಲ್ಲ, ಬಟ್ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮತ್ತು ಬಹಳಷ್ಟು ಜನ ಸ್ಟಡಿ ವ್ಲಾಗನ್ನು ಕೇಳಾಕ್ತೀರಿ, ಬಟ್ ನನಗೆ ಇದು ದಸರಾ ಹಬ್ಬದ ಸೆಲೆಬ್ರೇಷನ್ ಆಗಿರ್ಬೋದು, ಮಕ್ಕಳ ಸೂಟಿ ಆಗಿರ್ಬೋದು, ಮತ್ತು ಅದ್ರ ಜೊತೆಗೆ ನಮ್ಮ ಅಮ್ಮ ಮತ್ತು ನಮ್ಮ ದೊಡ್ಡಮ್ಮ ಬಂದಿದ್ದರು. ವಿಡಿಯೋ ಅದನ್ನು ಕೂಡ ಅಪ್ಲೋಡ್ ಮಾಡೀನಿ. ಅವರಿಗೆ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋದ್ವಿ. ಅವತ್ತು ಅಭ್ಯಾಸ ಆಗಲಿಲ್ಲ. ಈ ರೀತಿಯಾಗಿ ಅವತ್ತೊಂದೇ ದಿವಸ ಅಲ್ಲ, ಅವರು 1-2 ದಿವಸ ಇದ್ದರು. ಹೀಗಾಗಿ ಅವಾಗೂ ಕೂಡ ನನಗೆ ಅಭ್ಯಾಸ ಆಗಲಿಲ್ಲ. ಈ ರೀತಿಯಾಗಿ ಡಿಸ್ಕಂಟಿನ್ಯೂ ಆಗೈತಿ. ಇನ್ನು ದೀಪಾವಳಿ ಮುಗಿಯತನೂ ನನಗೆ ಸ್ಟಡಿ ಮಾಡೋಕ್ಕಾಗ್ತದೋ ಇಲ್ಲ ಗೊತ್ತಿಲ್ಲ. ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ, ಬಟ್ ಏನಾಗ್ತೈತಿ ಗೊತ್ತಿಲ್ಲ. ಯಾಕಂದರೆ ದೀಪಾವಳಿ ಫುಲ್ ಮೇಲೆ ಕೆಳಗೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಅದಾದಮೇಲೆ ನಮ್ಮದು ಮನೆದು ಫುಲ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೀನಿ. ಪೂರ್ತಿ ಮನೆದು ಹೋಮ್ ಟೂರ್ ಮಾಡಬೇಕು ಅಂದ್ಕೊಂಡೀನಿ. ಅದು ಒಂದೈತಿ. ಅದನ್ನು 1-2 ದಿವಸ ತೊಗೋತೈತೆ ನನಗೆ ಟೈಮ್ ಎಡಿಟ್ ಮಾಡೋಕೆ. ಇವೆಲ್ಲ ಕೆಲಸಗಳೇ ಇರ್ತಾವೆ, ಬರೀ ಓದೋದಂತಲ್ಲ. ಯೂಟ್ಯೂಬ್ ಚಾನಲ್ ನಂದು ಐತೆ ಅಂತಂದ್ರೆ ಅದಕ್ಕೆ ತಕ್ಕಂಗೆ ನಾ ವಿಡಿಯೋಸ್ಗಳನ್ನು ಕೂಡ ಹಾಕಬೇಕು. ಈಗ ದೀಪಾವಳಿ ತನಕ ಮಾತ್ರ ನನಗೆ ಸ್ಟಡಿ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸಂಜೆ ಕೆಲಸ ಮುಗಿದಾದ್ಮೇಲೆ ಸ್ವಲ್ಪ ವಾಕ್ ಮಾಡಬೇಕು ಅಂದ್ಕೊಂಡಿನ ಮ್ಯಾಲೆ ಹೋಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಬರ್ರಿ. ಎಲ್ಲರಿಗೂ ಶುಭ ಸಂಜೆ. ಸಂಜೆ ಕೆಲಸ ಎಲ್ಲ ಮುಗಿಸಿ ದೀಪ ಅದೆಲ್ಲ ಹಚ್ಚಿದಾದ್ಮೇಲೆ ಸ್ವಲ್ಪ ಮ್ಯಾಲೆ ಹೋಗ್ಬೇಕಂತ ಅಂದ್ಕೊಂಡಿನಿ. ಇವತ್ತಿಂದ ಸ್ವಲ್ಪ ಒಂದು ಅರ್ಧ ತಾಸರ ವಾಕ್ ಮಾಡಬೇಕು ಅಂತ ಅಂದ್ಕೊಂಡಿನಿ. ನೋಡೋಣ. ಮೊದಲೆಲ್ಲ ಅದನ್ನು ನಾವು ರೆಡಿ ಮಾಡ್ಕೋಬೇಕು. ಸಂಜೆ ಒಂದು ಅರ್ಧ ತಾಸು ಮುಂಜಾನೆ 1 ತಾಸು ನಮ್ಮ ಸಂಬಂಧ ಇಡಬೇಕು ಟೈಮ್. ಮತ್ತು ನಮ್ಮ ಮನೆ ಸೈಡಲ್ಲಿ ಈ ರೀತಿ ಐತೆ ನೋಡ್ರಿ. ಫುಲ್ ಮಲೆನಾಡು ಆಗಿಬಿಟ್ಟೈತೆ ನಮ್ಮದು ಮನೆ ಸೈಡಲ್ಲಿ. ಇದು ಮಾವಿನಕಾಯಿ ಗಿಡ. ಇದು ಇಲ್ಲಿ ಸೈಡಲ್ಲಿ ಬಟ್ಟೆ ಒಗಿಲಕ್ಕ ಮತ್ತು ಬಟ್ಟೆ ಒಣಹಾಕಕ್ಕೆ ಪ್ಲೇಸ್ ಐತಿ ಇಲ್ಲಿ. ಮತ್ತು ಇಲ್ಲಿ ಸೈಡಲ್ಲಿ ಒಂದು ಯಾವುದೋ ವೈಟ್ ಕಲರ್ ಹೂವು ಆಗ್ತಾವೆ ದೊಡ್ಡ ದೊಡ್ಡ, ಅದರದ್ದು ಹೆಸರು ಗೊತ್ತಿಲ್ಲ. ಆಮೇಲೆ ಪೇರು ಗಿಡ, ಸೀತಾಫಲ ಗಿಡ, ಕರಿಬೇವು ಗಿಡ ಐತಿ ಕಡೆ. ಆ ಕಡೆ ದಾಳಂಬ್ರಿ ಗಿಡ ಐತಿ, ತೋರಿಸ್ತೀನಿ ಬರ್ರಿ ಹಾಗೆ. ಮತ್ತು ನಮ್ಮ ಜಾಗದೊಳಗೆ ಮುಂದಿನ ಸೈಡ್ ನಾವು ಮನೆ ಕಟ್ಟೀವಿ, ಹಿಂದಿನ ಸೈಡ್ ಟವರ್ದವ್ರಿಗೆ ಕೊಟ್ಟೀವಿ. ಫುಲ್ ಮ್ಯಾಲೆ ಹೋದ್ಮೇಲೆ ತೋರಿಸ್ತೀನಿ. ಇದು ಬ್ಯಾಕ್ ಸೈಡ್, ಮನೆ ಬ್ಯಾಕ್ ಸೈಡ್ ಇದ್ದಿದ್ದೇನು ಪ್ಲಾಟ್, ಅರ್ಧ ಪ್ಲಾಟ್ ಏನು ಟವರ್ದವ್ರಿಗೆ ಕೊಟ್ಟೀವಿ. ಅಲ್ಲಿ ದಾಳಂಬ್ರಿ ಗಿಡ ಐತಿ. ಶ್ರಾವಣದಾಗ ಆಗಿದ್ದು ದಾಳಂಬ್ರಿ ಈಗಿಲ್ಲ. ಮತ್ತು ಇಲ್ಲಿ ದಾಸವಾಳ, ವೈಟ್ ದಾಸವಾಳ ಅದಾವು, ಕಾಣಿಸ್ತಾ ಇರ್ಬೋದು. ವೈಟ್ ದಾಸವಾಳ, ಪೇರು ಗಿಡ ಮತ್ತು ಸೀತಾಫಲ ಗಿಡ.
ಹಾಗೆ ಈ ಕಡೆ ಮಾವಿನ ಗಿಡ ಐತಿ, ಈ ಕಡೆಗೆ ತೆಂಗಿನ ಗಿಡ ಐತಿ. ವಾತಾವರಣ ಎಷ್ಟು ಚಂದ ಅನ್ನಿಸ್ತೈತಿ ನೋಡ್ರಿ. ಸೂರ್ಯ ಕಾಣಲಾಗ್ಯಾನ, ಸ್ವಲ್ಪ ಕೆಂಪಾಗಿ. ಇದು ತೆಂಗಿನ ಗಿಡ ಈ ಕಡೆ. ಇಲ್ಲೆಲ್ಲ ನಾವು ಹಳಿ ಸಾಮಾನೆಲ್ಲ ತಂದು ಇಟ್ಬಿಟ್ಟಿವಿ ಮ್ಯಾಲೆ ಒಂದು ಸೈಡ್. ಇವನ್ನೆಲ್ಲ ಮೋಡ್ಕಕ್ಕೆ ಹಾಕಬೇಕು, ಬಟ್ ಇನ್ನು ಅದ್ರ ಟೈಮ್ ಬಂದಿಲ್ಲ ಇನ್ನು. ಇದು ನಮ್ಮ ಮನೆ ಫ್ರಂಟ್ ಸೈಡ್. ಮತ್ತಿದು ಬ್ಯಾಕ್ ಸೈಡ್ ಟವರ್ದವ್ರಿಗೆ ಕೊಟ್ಟಿವಿ. ಟವರ್ ಇನ್ನು ಹಾಳೆಲ್ಲ ಗಿಡ ಅದು ಬೆಳೆದ್ಬಿಟ್ಟವು. ಟವರ್ದವ್ರಿಗೆ ಕೊಟ್ಟು ಮತ್ತು 11-12 ವರ್ಷ ಆಯ್ತು ನಾವು ಟವರ್ದವ್ರಿಗೆ ರೆಂಟಿಗೆ ಕೊಟ್ಟು. 15 ವರ್ಷದ ಅಗ್ರಿಮೆಂಟ್ ಇರ್ತೈತಿ. 15 ವರ್ಷ ಆದಮೇಲೆ ಕ್ಯಾನ್ಸಲ್ ಮಾಡ್ಕೋಬೋದು. ಅದು ನಮ್ಮ ಇಷ್ಟ, ಬೇಕಂದ್ರೆ ಕಂಟಿನ್ಯೂ ಮಾಡ್ಬೋದು, ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡ್ಬೋದು. 15 ವರ್ಷ ಅಗ್ರಿಮೆಂಟ್ ಇರ್ತೈತಿ. ಆ್ಯಕ್ಚುಲಿ ಬ್ಯಾಕ್ ಸೈಡ್ ದೊಡ್ಡ ಮನೆ ಕಟ್ಟಿಸಿ ಮುಂದಿನ 2 ಬಾಡಿಗೆ ಕೊಡ್ಬೇಕಂತ ಮಾಡಿದ್ವಿ, ಮ್ಯಾಲಿಂದು ಕೆಳಗಿಂದು. ಬಟ್ ಸಡನ್ನಾಗಿ ಟವರ್ದವ್ರು ಕೇಳೋಣ, ಅದನ್ನು ಕೊಟ್ಬಿಟ್ವಿ. ಯಾಕೆ ಇವತ್ತಿಂದ ವಾಕ್ ಸ್ಟಾರ್ಟ್ ಮಾಡಾಕ್ತೀನಿ ಅಂತಂದ್ರೆ, ನಂದು ಸ್ವಲ್ಪ ಓವರ್ ವೇಟ್ ಅನ್ಸಾಕ್ತೈತಿ. 62 to 63 ಇರ್ಬೋದು ನನ್ನ ವೇಟ. ಸ್ವಲ್ಪ ಒಂದು 4-5 kgನಾದರೂ ವೆಯ್ಟ್ ಲಾಸ್ ಮಾಡ್ಕೋಬೇಕಾಗೈತಿ. ಬಟ್ ಬ್ಯುಸಿ ಶೆಡ್ಯೂಲ್ನಲ್ಲಿ ಪರ್ಸ್ನಲ್ ಕೇರ್ ತೊಗೊಳಕ್ಕೆ ಆಗತ್ತಿಲ್ಲ. ಬರೀ ವಿಡಿಯೋ ಮಾಡ್ಕೊಳ್ಳೋದಾಗಿರ್ಬೋದು, ಅಭ್ಯಾಸ, ಸ್ಟಿಚಿಂಗ್ ಮತ್ತು ಮನೆ ಕೆಲಸ ಇದೇ ಆಗೋಗೈತಿ. ಪರ್ಸ್ನಲಾಗಿ ನನಗೋಸ್ಕರ ಅಂತ ಟೈಮ್ ಇಡೋದೇ ಆಗಲಾಗೈತಿ. ಅದಕ್ಕೆ ನಾನು ಇವತ್ತಿಂದ ಡಿಸೈಡ್ ಮಾಡಿದ್ದೆ, ಬೆಳಿಗ್ಗೆನೇ ಏನೋ ಒಂದು ಥಾಟ್, ಅಡುಗೆ ಮಾಡಬೇಕಾದ್ರೆ ಒಂದು ಥಾಟ್ ಬಂತು, ಬರೀ ನಾವು ಇದೇ ಮಾಡ್ಕೋತ ಕುಂತ್ರೆ ನಮಗೋಸ್ಕರ 1 hour ಆದ್ರೂ ಕಂಪ್ಲೀಟ್ ಟೈಮ್ ಕೊಡಲೇಬೇಕು. ಇಲ್ಲಾಂದ್ರೆ ನಮ್ಮ ಬಾಡಿ ಎಲ್ಲ ಹಾಳಾಗೋಯ್ತಂದರೆ ಯಾರೂ ನಮ್ಮ ನೋವನ್ನು ತಗೊಳ್ಳಂಗಿಲ್ಲ. ಬೇರೆ ನೋವನ್ನು ಅಥವಾ ಹಣದ ಸಹಾಯ ಆಗಿರ್ಬೋದು ಅಥವಾ ಊಟದ ಸಹಾಯ ಆಗಿರ್ಬೋದು, ಏನಾದರೂ ಮಾಡ್ಬೋದು. ಬಟ್ ಈ ರೀತಿಯಾಗಿ ನಾವು ನಮ್ಮ ಫಿಸಿಕಲ್ಲಾಗಿ ಏನಾದರೂ ನಾವು ಡೌನ್ ಆದ್ವಿ ಅಂತಂದ್ರೆ ಯಾರೂ ನಮಗೆ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಬಾಡಿಯನ್ನು ಸರಿಯಾಗಿ ಇಟ್ಕೋಬೇಕಂಥೇಳಿ ನನ್ನ ತಲೆಯಾಗ ಬಂದೈತಿ. ಸ್ವಲ್ಪ ಇನ್ನೊಂದು 2-3 ದಿವಸ ಬಿಟ್ಟು ಇನ್ಮೇಲಿಂದ ಯೋಗಾಸನ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೀನಿ. ಆಲ್ರೆಡಿ ನನಗೆ ಬ್ಯಾಸ್ಗೆ ಒಳಗಾಗಿರ್ಬೋದು ಮತ್ತು ಬೇರೆ ಈಗ ಮಳೆಗಾಲದಲ್ಲಿ ಸ್ವಲ್ಪ ಕಂಟಿನ್ಯೂ ಮಾಡೋದು ಆಗಂಗಿಲ್ಲ. ಬಟ್ ಉಳ್ಕಿ ಟೈಮಲ್ಲಿ ನಮ್ಮದು ಡಿಸೆಂಬರ್ದಿಂದ ಅದೇನು ಸೀಸನ್ ಆಗಿಬಿಟ್ಟೈತಿ. ಡಿಸೆಂಬರ್ದಿಂದ ಬ್ಯಾಸ್ಗೆ ತನಕ ಸ್ಟಾರ್ಟ್ ಆಗಿರ್ತೈತಿ. ಆಮೇಲೆ ಮಾಡೋದೇ ಸ್ಟಾಪ್ ಆಗಿಬಿಡ್ತೈತಿ. ಬ್ಯಾಸ್ಗೆಯಾಗ ಸೂಟಿಗೆ ಊರಿಗೆ ಹೋಗ್ಬಿಡ್ತೀವಲ್ಲ, ಅಲ್ಲಿ ಮತ್ತು ಸ್ಟಾಪ್ ಆಕೈತಿ. ಮತ್ತು ಸ್ಕೂಲ್ ಸ್ಟಾರ್ಟ್ ಆಗೋದನ್ನ ಮಳೆಗಾಲ ಇರ್ತೈತಿ. ಈ ರೀತಿಯಾಗಿ ಸ್ವಲ್ಪ ಮಿಡಲಲ್ಲಿ ಸ್ಟಾಪ್ ಆಯ್ತಂದ್ರೆ ಡಿಸ್ಕಂಟಿನ್ಯೂ ಆಗೇ ಬಿಡ್ತದೆ. ಅದು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಬಟ್ ಇನ್ಮೇಲಿಂದ ಸ್ಟಾರ್ಟ್ ಮಾಡ್ಕೋಬೇಕು ಅಂದ್ಕೊಂಡೀನಿ ಸೀರಿಯಸ್ ಆಗಿ. ಮತ್ತು ಮೊನ್ನೆ ವಿಡಿಯೋದೊಳಗೆ ದಸರಾ ಹಬ್ಬದ ದಿವಸ ನನಗೆ ಪೂರ್ತಿಯಾಗಿ ವಿಡಿಯೋ ತೋರ್ಸೋಕ್ಕಾಗಲಿಲ್ಲ. ನಾನು ಹೊಂದಿರುವಂತಹ ಲೆಹಂಗಾದ ಯಾವ ರೀತಿಯಾಗಿ ಔಟ್ಫಿಟ್ ಬಂದದ್ದು ಅಂಥೇಳಿ ನೋಡ್ತಾ ಇರ್ಬೋದು. ಫುಲ್ ಗೇರ ಇಟ್ಟು ಈ ಲಂಗವನ್ನು ಸ್ಟಿಚ್ ಮಾಡೀನಿ. ಮತ್ತು ಬ್ಲೌಸನ್ನು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ ನನಗೋಸ್ಕರ. ಅದನ್ನೇ ಆಲ್ಟ್ರೇಷನ್ ಮಾಡಿ ಅಕ್ಷುಗೆ ಕೊಟ್ಟೀನಿ. ಈ ರೀತಿಯಾಗಿ ಔಟ್ಫಿಟ್ ಬಂದೈತಿ. ನಿಮಗೆಲ್ಲ ಯಾವ ರೀತಿ ಅನ್ನಿಸ್ತಂತ ಹೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಡಿಲೇ ಆಗತ್ತಿತ್ತು. ಮತ್ತು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.